सहस्रादीन् प्राणान् नमो भगवते पुरुषाय तुभ्यं भगवतिर्भावादिडमो गोपिवाग्नि गणपतिरपिचन्दुर्जायते प्राज्ञमौलिः सकलवचनचेतो देवता भारती मम वचसि धत्तान् सन्निधिं मानसे च तपो विद्याव्याप्त्यादिगुणोऽघकरानहम् आदिराजगोर्वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यकरुणिर्वसतां ममृतम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय कामधेनवे ब्रह्मचर्यहरिप्रीतिसविद्याचारिणः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಒಬ್ಬ ಯೋಗಿಯ ಜ್ಞಾನಿಯ ಅನುಸಂಧಾನ ಯಾವ ರೀತಿಯಾಗಿರ್ತದೆ, ಯಾವ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು, ಒಬ್ಬ ಜ್ಞಾನಿಯಾದವನು ಯಾವ ಥರನಾಗಿ ಈ ಭೂಮಿಯಲ್ಲಿ ತನಗೆ ಏನೆಲ್ಲ ಲಭಿಸಿದೆಯೋ ಅದರ ಪೂರ್ಣವಾದಂತಹ ಚಿಂತನೆಯನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತೆರೆದಿರುತ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳು, ಅದೇ ರೀತಿಯಾಗಿ ತೀರ್ಥಗಳು, ಅಷ್ಟೇ ಅಲ್ಲದೆ ಪರ್ವತಗಳು, ವೃಕ್ಷಗಳು, ಅದಾದ ಮೇಲೆ ಭೂಮಿ, ಇದೆಲ್ಲವೂ ಕೂಡ ಭಗವಂತನ ಒಂದು ಪ್ರತೀಕ. ಆ ಪ್ರತೀಕವನ್ನಾಗಿ ಚಿಂತನೆ ಮಾಡಿಕೊಂಡು ಪ್ರತೀಕದಲ್ಲಿ ಭಗವದ್ ಆರಾಧನೆಯನ್ನು ಮಾಡಬೇಕು ಎಂಬಂತಹ ಒಂದು ದೊಡ್ಡ ನಮ್ಮ ಸನಾತನ ಧರ್ಮದ ಚಿಂತನೆಯನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಅದಕ್ಕೆ ಪ್ರತೀಕಗಳಿಗೆ ನೈವೇದ್ಯ ಯಾವುದು ಅಂತ ಕೇಳಿದರೆ ತಿನ್ನುವಂತಹ ಆಹಾರವೇ ನೈವೇದ್ಯ. ಹೀಗೆ ನಡೆದಾಡುವಿಕೆ, ಇದನ್ನು ನಾವು ಏನು ಮಾಡ್ತೇವೆ, ಇದೇ ಭಗವಂತನಿಗೆ ನರ್ತನ ಸೇವೆ ಎಂಬುದಾಗಿ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಜಗನ್ನಾಥದಾಸರು ಈ ಹರಿಕಥಾಮೃತ ಸಾರದಲ್ಲಿ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಸರ್ವದೇಶವು, ಪುಣ್ಯದೇಶವು, ಸರ್ವಕಾಲವು, ಪರ್ವಕಾಲವು, ಸರ್ವಜೀವರು, ದಾನಪಾತ್ರರು, ಮೂರು ಲೋಕದಲ್ಲಿ ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನ ಉಳ್ಳವಗೆ. ಭಗವಂತನ ಚಿಂತನೆಯನ್ನು ಮಾಡಬೇಕು. ಭಗವತ್ ಚಿಂತನೆಯನ್ನು ನಡೆಸಿಕೊಂಡು ಯಾವುದನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಎಲ್ಲ ಸಾಧಕನಾಗಿರತಕ್ಕಂತಹ ಜೀವರಾಶಿ ಅವನು ಯಾವ ರೀತಿಯಾಗಿ ಭಾವಿಸ್ತಾನೆ ಅಂತ ಕೇಳಿದರೆ, ಸರ್ವದೇಶವು ಪುಣ್ಯದೇಶವು, ಭಗವಂತನಿಂದ ಚಿಂತಿಸಲ್ಪಟ್ಟಿರತಕ್ಕಂತಹ ಜ್ಞಾನಿಗೆ, ಅವನಿಗೆ ಎಲ್ಲ ದೇಶಗಳು ಕೂಡ ಅದು ಪುಣ್ಯ ದೇಶವೇ ಆಗಿರ್ತದೆ. ಅವನಿಗೆ ಈ ದೇಶ ಪುಣ್ಯ, ಈ ದೇಶ ಅದು ಒಳ್ಳೆಯ ದೇಶ, ಇದು ಹಾಳಾಗಿರತಕ್ಕಂತಹದ್ದು, ಈ ರೀತಿಯಾಗಿರತಕ್ಕಂತಹ ಒಂದು ಭೇದ ಚಿಂತನೆ ಮಾಡೋದಿಲ್ಲ. ತಾನು ಎಲ್ಲಿ ಇರ್ತಾನೋ ಅದೆಲ್ಲವೂ ಕೂಡ ಅವನಿಗೆ ಭಗವದ್ದತ್ತವಾದದ್ದು. ಭಗವಂತ ನನಗೆ ಈ ದೇಶದಲ್ಲಿ ಈ ಕಾಲದಲ್ಲಿ
ಭಗವತ್ ಚಿಂತನೆಯನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಾನೆ ಎಂಬ ಉತ್ಕೃಷ್ಟವಾದಂತಹ ಚಿಂತನೆಯಲ್ಲಿ ತಾನಿರ್ತಾನೆ. ಅದಾದ ಮೇಲೆ ಸರ್ವದೇಶವು ಪುಣ್ಯ ದೇಶವು, ಎಲ್ಲ ದೇಶಗಳೂ ಕೂಡ ಹೇಗೆ ಅಂತ ಕೇಳಿದ್ರೆ ದೇವರ ಪ್ರತಿಮೆ, ದೇವತಾ ಸನ್ನಿಧಾನಯುಕ್ತವಾಗಿರತಕ್ಕಂತಹ ಸಾಲಗ್ರಾಮಾದಿಗಳು ಇದು ಎಲ್ಲಿರ್ತದೋ ಅದೆಲ್ಲವೂ ಕೂಡ ಅದು ಅಷ್ಟು 12 ಯೋಜನೆಗಳ ಪುಣ್ಯ, ಅದು ಭಗವದ್ದತ್ತವಾಗಿ ಭಗವಂತನಿಂದ ಪೂಜಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು ಎಂಬಂತಹ ಚಿಂತನೆಯನ್ನು ನಡೆಸ್ತಾರೆ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಆ ಜ್ಞಾನಿಗೆ ಎಲ್ಲ ದೇಶಗಳೂ ಕೂಡ ಅದು ಪುಣ್ಯ ದೇಶ ಅಂತ ಅನಿಸಿಕೊಳ್ತದೆ. ಅದಾದ ಮೇಲೆ ಸರ್ವಕಾಲವು ಪರ್ವಕಾಲವು, ಕೇವಲ ಇದೊಂದು ಪರ್ವಕಾಲ ಅದು ಪರ್ವಕಾಲ ಅಲ್ಲ, ಅವನಿಗೆ ಎಲ್ಲ ಕಾಲಗಳೂ ಕೂಡ ಪರ್ವಕಾಲವೇ ಯುಕ್ತವಾಗಿರ್ತದೆ. ಯಾಕೆ? ಅವನಿಗೆ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಇನ್ನಿತರವಾದಂತಹ ವಿಷಯಗಳ ಕಡೆಗೆ ಅದು ಹೋಗೋದೇ ಇಲ್ಲ. ಮತ್ತು ಅದು ಯಾವತ್ತೂ ಕೂಡ ಅನುರಕ್ತ ಎಲ್ಲಿ ಆಗಿರ್ತದೆ ಅಂತ ಕೇಳಿದರೆ ಕೇವಲ ಭಗವಂತನಲ್ಲಿ ಮಾತ್ರ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಕೂಡ ಅವನಿಗೆ ಭಗವಂತನ ಚಿಂತನೆ ಇರುವುದರಿಂದಾಗಿ ಅವನಿಗೆ ಎಲ್ಲ ಕಾಲಗಳು ಕೂಡ ಪರ್ವಕಾಲವೇ. ಯಾವುದೋ ಒಂದು ಕಾಲದಲ್ಲಿ ಭಗವಂತನ ಚಿಂತನೆ ನಡೆಸಬೇಕು, ಈ ಕಾಲದಲ್ಲಿ ಚಿಂತನೆ ನಡೆಸಬಾರ್ದು, ಭಗವಂತನನ್ನು ಮರೀಬೇಕು, ಭಗವಂತನನ್ನು ಮರೀಬಾರ್ದು, ಈ ರೀತಿಯಾಗಿ ಭೇದವನ್ನೇ ಇಲ್ಲ ಅವನಿಗೆ. ಎಲ್ಲ ಕಾಲದಲ್ಲೂ ಕೂಡ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ, ಭಗವಂತನ ಈ ಉತ್ಕೃಷ್ಟವಾದಂತಹ ಸೃಷ್ಟಿಯ ಚಿಂತನೆಯಲ್ಲಿ ತಾನಿರ್ತಾನೆ. ಆದ್ದರಿಂದ ಅವನಿಗೆ ಭಗವಂತನ ಸ್ಮರಣೆ ಅದು ಎಲ್ಲ ದೇಶ ಎಲ್ಲ ಕಾಲದಲ್ಲಿಯೂ ಇರುವುದರಿಂದಾಗಿ ಅವನಿಗೆ ಅದೇ ಪರ್ವಕಾಲ ಅಂತ ಯುಕ್ತವಾಗಿರುತ್ತದೆ. ಇನ್ನು ದಾನಾದಿಗಳನ್ನು ಹೇಳ್ತಾರೆ. ದಾನಕ್ಕೆ ಹೇಗಿರಬೇಕು ಅಂತ ಕೇಳಿದರೆ ಅದಕ್ಕಾದರೂ ಕೂಡ ಬೇಕು. ಯಾವುದೆಲ್ಲ ದಾನ ಇತ್ಯಾದಿಗಳನ್ನು ಕೊಡುವಾಗ ಆಯಾಯ ಯೋಗ್ಯರ ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾತ್ ಅಂತ ಮಧ್ವವಿಜಯದಲ್ಲಿ ಒಂದು ಮಾತು ಬರ್ತದೆ. ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾತ್. ಸತ್ಪಾತ್ರ ದಾನದಲ್ಲಿ ನೀನು ದಾನವನ್ನು ಕೊಟ್ಟಿ ಅಂತಾದರೆ ಧ್ರುವಂ ಫಲತಿ, ಅದು ಏನಾಗಿರ್ತದೆ ಅಂತ ಕೇಳಿದ್ರೆ ಅದು ನಿಶ್ಚಿತವಾಗಿಯೂ ಕೂಡ ಅದು ಫಲಿಸ್ತದೆ ಅಂತ ಹೇಳಿಕೊಂಡು ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ಜೀವರು ಎಲ್ಲ ಯಾರಿಗೆ ಭಗವಂತನ ಚಿಂತನೆಯೇ ಇಲ್ಲ, ಭಗವಂತನ ಬಗ್ಗೆ ನಾಸ್ತಿಕವಾದವನ್ನು ಮಾಡ್ತಾರೆ, ಅಂಥವರಿಗೆ ದಾನವನ್ನು ಕೊಡಬೇಕು ಅಂತ ಈ ಮಾತಿನ ಅರ್ಥ ಅಲ್ಲ. ಮತ್ತು ಎಲ್ಲ ಜೀವರುಗಳು ಕೂಡ ದಾನಕ್ಕೆ ಯೋಗ್ಯರು ಅಂತ ಹೇಳಿದರೆ ನಾಸ್ತಿಕರಾಗಿರ್ತಾರೆ, ಅಥವಾ ಭಗವಂತನ ದ್ವೇಷವನ್ನು ಮಾಡ್ತಾರೆ, ಅಥವಾ ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಧದಲ್ಲಿ ದೇವತಾ ನಿಂದನೆಯನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೂ ಕೂಡ ದಾನಾದಿಗಳನ್ನು ನೀಡಬಹುದಾ ಅಂತ ಹೇಳಿದರೆ ಹಾಗಲ್ಲ. ಮತ್ತು ದಾನವನ್ನು ಕೊಡುವಾಗ ಸತ್ಪಾತ್ರ ದಾನ ಅಂತ ನೋಡಬೇಕು. ಪಾತ್ರ ಎಂಬುದು ಅತೀ ಮುಖ್ಯವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರ ಆ ದಾನ ಅಂತ ಹೇಳಿದ್ರೆ ಒಳ್ಳೆಯ ವಿಹಿತ ಸತ್ಪಾತ್ರ ಯಾರಿರ್ತಾನೆ, ಜೀವಯೋಗ್ಯತೆ ಉಳ್ಳವನು ಯಾರಿರ್ತಾನೆ ಅಂಥವನಿಗೆ ಅನ್ನದಾನ, ಉದಕದಾನ ಇತ್ಯಾದಿಗಳನ್ನು ಮಾತ್ರ ಕೊಡಲೇಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ತುಂಬ ಮಹತ್ವವನ್ನು ಹೇಳ್ತಾರೆ. ದಾನಪಾತ್ರಗಳು 3 ಲೋಕದಲ್ಲಿ. ಇನ್ನು ಎಲ್ಲ ಮಾತುಗಳೆಲ್ಲವೂ ಕೂಡ ಮಂತ್ರವೇ. ಮಂತ್ರ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಮಾತು ಯಾವುದು ಭಗವಂತನನ್ನು ಹೇಳತಕ್ಕಂತಹ, ಭಗವಂತನ ಗುಣವನ್ನು ಚಿಂತನೆ ಮಾಡುವಂತಹ ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಭಾಗವತಾದಿ ಗ್ರಂಥಗಳು, ಇದೆಲ್ಲವೂ ಕೂಡ ಇದನ್ನು ಯಾರು ನಿತ್ಯದಲ್ಲಿಯೂ ಕೂಡ ಅನುಷ್ಠಾನವನ್ನು ಇಟ್ಟುಕೊಂಡಿರ್ತಾನೆ ಅಂಥವನಿಗೆ ಅವನು ಆಡುವ ಮಾತುಗಳೆಲ್ಲವೂ ಕೂಡ ಮಂತ್ರವೇ ಆಗಿರ್ತದೆ. ಯಾಕೆ? ಅವನ ಮಾತು ಏನು
ಒಂದು ವೈದಿಕವಾದಂತಹ ಚೌಕಟ್ಟಿದೆ, ಆ ಚೌಕಟ್ಟನ್ನು ಮೀರಿ ಅದು ಹೋಗೋದಿಲ್ಲ. ಆ ವೈದಿಕ ಚೌಕಟ್ಟನ್ನು ಮೀರದೇ ಇರತಕ್ಕಂತಹ ಏನು ಒಂದು ಮಾತುಗಳಿದೆ ಅದೆಲ್ಲವೂ ಕೂಡ ಮಂತ್ರತುಲ್ಯವೇ ಆಗುತ್ತದೆ. ಆದ್ದರಿಂದ ಒಳ್ಳೆಯ ಯೋಗಿ, ಒಳ್ಳೆಯ ಜ್ಞಾನಿ ಯಾರಿರ್ತಾನೆ, ಅದಕ್ಕೋಸ್ಕರ ಜ್ಞಾನಿಗಳ ಮಾತನ್ನು, ಜ್ಞಾನಿಗಳ ವಾಣಿ ಅದು ಏನು ನಾವು ಕೇಳ್ತೇವೆ ಅದು ಯಾಕೆ ನಮಗೆ ಅಷ್ಟು ಹತ್ತಿರವಾಗ್ತದೆ ಅಂತ ಕೇಳಿದರೆ ಆ ಮಾತುಗಳೆಲ್ಲವೂ ಕೂಡ ಮಂತ್ರತುಲ್ಯವಾಗಿರ್ತದೆ. ಮಂತ್ರ ಅಂತ ಹೇಳಿದ್ರೆ ತುಂಬ ಅದು ನಮ್ಮನ್ನು ಪ್ರಭಾವಕ್ಕೆ ಒಳಗಬಡುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಎಲ್ಲ ಮಾತುಗಳು ಕೂಡ ಅದು ಮಂತ್ರತುಲ್ಯವಾಗಿರ್ತದೆ, ಮಂತ್ರವೇ ಧರಿಸಿಕೊಳ್ತದೆ ಅಂತ ಹೇಳ್ತಾರೆ. ಅದಾದ ಮೇಲೆ ತಾನು ಮಾಡುವಂತಹ ಕೆಲಸ ಅದನ್ನು ನಾವು ನಿತ್ಯದಲ್ಲೂ ಕೂಡ ಚಿಂತನೆ ಮಾಡಲೇಬೇಕಾಗಿರತಕ್ಕಂತಹದ್ದು. ಏನೆಲ್ಲ ನಾವು ಕಾರ್ಯವನ್ನು ಮಾಡ್ತೇವೆ, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳಿದೆ. ಆ ಎಲ್ಲ ಕಾರ್ಯಗಳು ಕೂಡ ಅದು ಭಗವಂತನ ಪೂಜೆ. ಯಾಕೆ ತಾನು ಮಾಡುವಂತಹ ಕೆಲಸಗಳು, ಕಾರ್ಯಗಳು, ಅದರಲ್ಲಿ ಭಗವಂತನ ಒಂದು ಚಿಂತನೆ ಅವನಲ್ಲಿ ಸದಾಕಾಲದಲ್ಲೂ ಕೂಡ ಜಾಗೃತವಾಗಿರ್ತದೆ. ತಾನೇನೆಲ್ಲ ಕಾರ್ಯವನ್ನು ಮಾಡ್ತಾನೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಅಂತ ಹೇಳಿಕೊಂಡು ನಾವು ಹೇಳುವಂತಹ ಮಾತಿದೆ. ತಾನು ಬೆಳಗ್ಗಿನಿಂದ ಸಾಯಂಕಾಲದ ತನಕ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೋ ಅದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ. ಹೀಗೆ ಆ ಯೋಗಿ, ಆ ಜ್ಞಾನಿ ಯಾರಿದ್ದಾನೆ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಮಾಡುವ ಕಾರ್ಯಗಳು, ತಾನು ಮಾಡುವ ಕೆಲಸಗಳು ಅದೆಲ್ಲವೂ ಕೂಡ ಭಗವತ್ ಪ್ರೀತಿಕರವಾಗಿರತಕ್ಕಂತಹದ್ದು, ಭಗವಂತನನ್ನು ನಮಗೆ ಅನುಗ್ರಹಕ್ಕೆ ಕಾರಕವಾಗಿರತಕ್ಕಂತಹದ್ದು ಎಂಬಂತಹ ಚಿಂತನೆಯನ್ನು ಹೇಳ್ತಾರೆ. ವಿಠಲಮೂರ್ತಿ ಧ್ಯಾನ ವಿಮಲಮೂರ್ತಿ, ಭಗವಂತನ ಅಮಲಮೂರ್ತಿ, ಭಗವಂತನ ಚಿಂತನೆ ಅಮಲ. ಭಗವಂತನಲ್ಲಿ ದೋಷ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತ ಅಮಲ, ವಿಮಲ, ಮಲ ಎಂಬುದು ಅವನಲ್ಲಿ ಇಲ್ಲವೇ ಇಲ್ಲ. ಅಂತಹ ಅಮಲಮೂರ್ತಿಯ ಭಗವಂತನ ಚಿಂತನೆಯಿಂದ ಯಾರಿರ್ತಾನೆ, ಚಿಂತನೆಯಲ್ಲಿ ಯಾರಿರ್ತಾನೆ ಅವನಿಗೆ ಅವನು ಮಾಡುವ ಎಲ್ಲ ಕಾರ್ಯಗಳು ಕೂಡ ಅದು ಅವನಿಗೆ ಅನುಗ್ರಹಕ್ಕೆ ಕಾರಕವಾಗಿದೆ. ಅದು ಅವನ ಔನ್ನತ್ಯಕ್ಕೆ ಅದು ಕಾರಣೀಕರ್ತವಾಗಿರ್ತದೆ ಎಂಬಂತಹ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ಶರ್ವವಂದ್ಯದ ವಿಮಲಮೂರ್ತಿ ಧ್ಯಾನ ಉಳ್ಳವಗೆ, ಯಾರು ರುದ್ರಾದಿಗಳಿಂದ ಸೇವ್ಯನಾಗಿರತಕ್ಕಂತಹವನು, ಭಗವಂತ ರುದ್ರಾದಿಗಳಿಗೂ ಕೂಡ ನಿಯಮನವನ್ನು ಮಾಡುವವನು. ರುದ್ರಾದಿಗಳು, ರುದ್ರ, ಇಂದ್ರ, ಬ್ರಹ್ಮ ಇವರೆಲ್ಲರೂ ಕೂಡ ಯಾರ ನಿಯಮನಕ್ಕೆ ಒಳಪಟ್ಟು ತಾವು ಕಾರ್ಯವನ್ನು, ಕರ್ಮವನ್ನು ಮಾಡ್ತಾರೋ ಅದು ಭಗವಂತ. ಯಾಕೆ ಅವರು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಭಗವಂತನ ಚಿಂತನೆಯನ್ನು ಬಿಟ್ಟಿರೋದಿಲ್ಲ. ಅದಕ್ಕೋಸ್ಕರ ಭಗವಂತನ ಚಿಂತನೆಯಲ್ಲಿಯೇ ಸದಾಕಾಲದಲ್ಲೂ ಕೂಡ ಇರ್ತಾರೆ ಎಂಬಂತಹ ಒಂದು ಮಾತನ್ನು ಹೇಳ್ತಾರೆ. ವಿಮಲಮೂರ್ತಿಯ ಧ್ಯಾನವುಳ್ಳವರಿಗೆ ಇದೆಲ್ಲವನ್ನೂ ಕೂಡ ನಾವು ಅನ್ವಯ ಮಾಡಿಕೊಳ್ಳಬೇಕು. ಏನು ಅಂತ ಕೇಳಿದ್ರೆ, ವಿಮಲಮೂರ್ತಿ ಧ್ಯಾನ ಉಳ್ಳವನಿಗೆ ಸರ್ವದೇಶವೂ ಪುಣ್ಯ ದೇಶವು. ಭಗವಂತನ ಚಿಂತನೆ ಉಳ್ಳವನಿಗೆ ಈ ದೇಶ ಯೋಗ್ಯ, ಈ ದೇಶವು ಅಯೋಗ್ಯ ಇದಿಲ್ವೇ ಇಲ್ಲ. ಇದರಲ್ಲಿ ಭೇದವೇ ಇಲ್ಲ. ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಕೂಡ ಅವನಿಗೆ ಭಗವಂತನ ಚಿಂತನೆ ಇರ್ತದೆ. ಆದ್ದರಿಂದಾಗಿ ದೇಶ, ಕಾಲ, ದಾನ, ಮಾತು, ಕೆಲಸ ಇದೆಲ್ಲದರಲ್ಲಿಯೂ ಕೂಡ ಅವನ ಚಿಂತನೆ ಭಗವತ್ ಚಿಂತನೆಯುಕ್ತವಾಗಿರ್ತದೆ ಎಂಬಂತಹ ಮಾತನ್ನು ಹೇಳ್ತಾರೆ. ಇನ್ನು ಆ ಕೃಷ್ಣನ ಮಾತನ್ನು ನಾವು ಇದರಲ್ಲಿ ಇಟ್ಟುಕೊಳ್ಳಬೇಕು. ಏನು ಅಂತ ಕೇಳಿದರೆ, ನಮಗೆ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ದೇಶ ಕಾಲಗಳ ಅವಶ್ಯಕತೆ ತುಂಬ ಇದೆ. ಯಾಕೆ ಅಂತ ಕೇಳಿದ್ರೆ, ಯತ್ರೈಕಾಗ್ರತ ತತ್ರ ವಿಶೇಷಾತ್ ಅಂತ ವ್ಯಾಸರ ಮಾತು, ವ್ಯಾಸರ ಸೂತ್ರ. ವೇದವ್ಯಾಸ ಯತ್ರೈಕಾಗ್ರತ ತತ್ರ ವಿಶೇಷಾತ್, ಎಲ್ಲಿ ಏಕಾಗ್ರತೆ ಎಂಬುದು ಬರ್ತದೆಯೋ ಅದು. ಯಾಕೆ ಅಂತ ಕೇಳಿದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಅವನಿಗೆ
ಆಸನ ಎಂಬುದು ಎಷ್ಟು ಅವಶ್ಯಕತೆ ಅಂತ ಕೇಳಿದ್ರೆ, ಎಲ್ಲಿ ನಿನಗೆ ಯಾವ ಆಸನದಲ್ಲಿ ಭಗವಂತನ ಧ್ಯಾನ ನಿನಗೆ ಸುಲಭವಾಗ್ತದೋ ಅಂತಹ ಆಸನದಲ್ಲಿ ನೀನು ಕೂತ್ಕೊಳ್ಳಬೇಕು. ಅಂತಹ ಆಸನದಲ್ಲಿ ಕೂತುಕೊಂಡು ಭಗವಂತನ ಧ್ಯಾನವನ್ನು, ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಹೇಳುವಂತಹದ್ದು. ಅದಕ್ಕೋಸ್ಕರ ಎಲ್ಲವನ್ನೂ ಕೂಡ ಅವನಿಗೆ ದೇಶ, ಸೂತ್ರ ಭಾಷೆಯಲ್ಲಿ ಹೇಳುವಾಗ ತಮೇವ ದೇಶಂ ಸೇವೇತ ತಂ ಕಾಲಂ ತಾಮವಸ್ಥಿತಂ ತಾನೇವ ಭೋಗಾನ್ ಸೇವೇತ ಮನೋಯತ್ರ ಪ್ರಸಿದ್ಧಿ ನಹಿ ದೇಶೇದಿ ಕಶ್ಚಿತ್ ವಿಶೇಷ ಸಮುದೀರತಃ ಮನಃಪ್ರಸಾದನಾರ್ಥಂ ಹಿ ದೇಶಕಾಲಾದಿ ಚಿಂತನ. ದೇಶಕಾಲಾದಿಗಳನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಸೂತ್ರ ಭಾಷೆಯಲ್ಲಿ ಆಚಾರ್ಯ ಮಧ್ವರ ಮಾತು ಏನು ಅಂತ ಕೇಳಿದ್ರೆ ಹೇಳ್ತಾರೆ, ತಮೇವ ದೇಶಂ ಸೇವೇತ, ಎಂತಹ ದೇಶವನ್ನು ನಾವು ಹೊಂದಬೇಕು, ತಂ ಕಾಲಂ ಅವಸ್ಥಿತಂ, ಯಾವ ಕಾಲವನ್ನು ನಾವು ಹೊಂದಬೇಕು ಅಂತ ಕೇಳಿದ್ರೆ ತಾನೇವ ಭೋಗಾನ್ ಸೇವೇತ, ಎಂತಹ ಭೋಗವನ್ನು ನಾವು ಸೇವಿಸಬೇಕು ಅಂತ ಕೇಳಿದ್ರೆ ಯತ್ರ ಮನಃ ಪ್ರಸೀದತಿ, ಎಲ್ಲಿ ಮನಸ್ಸು ಪ್ರಸನ್ನತೆಯಿಂದ ಕೂಡಿರ್ತದೋ, ಎಂತಹ ಕೆಲವು ಸಂದರ್ಭದಲ್ಲಿ ಎಂತಹ ಕ್ಷೇತ್ರಕ್ಕೆ ಹೋದರೂ ಕೂಡ ಎಲ್ಲಿದ್ದರೂ ಕೂಡ ಮನಸ್ಸು ಸರಿ ಇಲ್ಲ ಅಂತ ಆದರೆ ಯಾವ ಕ್ಷೇತ್ರಗಳಾಗಲಿ ಯಾವ ಆಸನಗಳಾಗಲಿ ಅದು ಕಾರಣ ಉಪಯೋಗ ಬರೋದಿಲ್ಲ. ಅದಕ್ಕೋಸ್ಕರ ಮನಃ ಯತ್ರ ಪ್ರಸೀದತಿ, ಮನಸ್ಸು ಎಲ್ಲಿ ಒಂದು ಒಳ್ಳೆ ರೀತಿಯಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿರ್ತದೋ, ಮನಸ್ಸು ಶಾಂತವಾಗಿರಬೇಕು, ಮನಸ್ಸು ಭಗವಂತನಲ್ಲಿ ಚೆನ್ನಾಗಿ ಕೂತ್ಕೊಳ್ಬೇಕು, ಅಥವಾ ಭಗವಂತನ ಚಿಂತನೆ ಎಂಬುದು ಚೆನ್ನಾಗಿ ಇರಬೇಕು. ಇಂತಹ ವ್ಯವಸ್ಥೆಗಳನ್ನು ಅತೀ ಮುಖ್ಯವಾಗಿ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಮತ್ತು ನೈ ದೇಶಾದಿವಿ ಕಶ್ಚಿತ್, ದೇಶ ಕಾಲ ಎಂಬುದು ಯಾವುದೇ ರೀತಿಯಾಗಿರತಕ್ಕಂತಹ ತುಂಬ ಉಪಯೋಗಕ್ಕೆ ಹೇಳೋದಿಲ್ಲ. ಅಂದರೆ ಮನಃಪ್ರಸಾದನಾರ್ಥ, ಮನಸ್ಸು ಎಂಬುದು ಚೆನ್ನಾಗಿರಬೇಕು. ಮನಸ್ಸೇ ಕೂತ್ಕೊಳ್ಳೋದಿಲ್ಲ ದೇವರಲ್ಲಿ, ಮನಸ್ಸಿನ ಹಿಡಿತ ಇಲ್ಲ ಅಂತ ಅಂದರೆ ಆವಾಗ ಯಾವ ದೇಶವಾಗಲಿ ಯಾವ ಕಾಲವಾಗಲಿ ಏನಾದರೂ ಏನು ಪ್ರಯೋಜನ. ಅದಕ್ಕೋಸ್ಕರ ದೇಶ ಕಾಲಗಳನ್ನು ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ ಮನಃಪ್ರಸಾದನಾರ್ಥ, ಮನಸ್ಸು ಭಗವಂತನಲ್ಲಿ ಚೆನ್ನಾಗಿ ಕೂತುಕೊಂಡಿತು ಅಂತ ಅಂದರೆ, ಮನಸ್ಸು ನಿನಗೆ ಯಾವುದೇ ರೀತಿಯಾಗಿರತಕ್ಕಂಥ ಅಪಕಾರವನ್ನು ಮಾಡಲಿಲ್ಲ ಅಂತಾದರೆ ನಿನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅಪಕಾರ ಇಲ್ಲ. ನಿನ್ನ ಮನಸ್ಸು ಚೆನ್ನಾಗಿತ್ತು, ಮನಸ್ಸು ಚೆನ್ನಾಗಿ ಭಗವಂತನಲ್ಲಿ ಕೂತುಕೊಂಡಿತ್ತು ಅಂತ ಆದರೆ ನಿನಗೆ ಇದೆಲ್ಲವೂ ಕೂಡ ನಿನಗೆ ಉಪಯೋಗವಾಗುವೆ, ನಿನಗೆ ಭಗವಂತನ ಅನುಗ್ರಹವಾಗುವೆ ಎಂಬಂತಹ ಒಂದು ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ನಾರಾಯಣ ಅಧ್ಯಾತ್ಮದ ಮಾತನ್ನು ನಾವು ನೋಡುವುದು ಅಂತಾದರೆ ಅದು ಕಾಲವಿಶೇಷೋಸ್ತಿ ಜ್ಞಾನಿನಾಂ ನಿಯಮಾತ್ ಫಲಂ ವದಾತಿ ಕಾಲೇನ ಗುಣೆ ಫಲಂ ಕಿಂಚಿತ್ ವಿಶಿಷ್ಯತೆ. ಕಾಲದಲ್ಲಿ ಕಿಂಚಿತ್ ವ್ಯತ್ಯಾಸಗಳನ್ನು ಹೇಳುವಾಗ ಅದರಲ್ಲಿ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದರೆ ಭಗವಂತನ ಚಿಂತನೆ ಎಂಬುದು ಅತೀ ಅವಶ್ಯಕ. ಅದಕ್ಕೋಸ್ಕರವಾಗಿ ಭಗವಂತ ಚಿಂತನೆ ಎಂಬುದು ನಮ್ಮಲ್ಲಿ ಮುಖ್ಯವಾಗಿರಬೇಕು ಎಂಬಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇದೆಲ್ಲವನ್ನೂ ಕೂಡ ನಾವು ಇಟ್ಟುಕೊಂಡು ಧ್ಯಾನಾದಿಗಳನ್ನು ಮಾಡಬೇಕು. ಅದಾದ ಮೇಲೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ ಭಾಗವತದ ಮಾತುಗಳು ಮಾತುಗಳೆಲ್ಲವೂ ಮಂತ್ರವು ಅಂತ ಹೇಳ್ತಾರಲ್ವ, ಆ ಮಾತುಗಳು ಮಂತ್ರಗಳು ಅಂತ ಹೇಳಿದರೆ ಹೇಳುವಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಶಬ್ದಗಳು ಎಲ್ಲ ವರ್ಣಗಳು ಕೂಡ ಅದು ಭಗವದ್ವಾಚಕ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನು ಬೇರೆ ಬೇರೆ ನಾವು ದೃಷ್ಟಾಂತಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ. ವಾಲ್ಮೀಕಿ ಮಹರ್ಷಿಗಳ ದೃಷ್ಟಾಂತವನ್ನು ನೋಡ್ತೇವೆ, ವ್ಯಾಸರಾಜರ ಮಾತು ದೃಷ್ಟಾಂತವನ್ನು ನಾವು ನೋಡ್ತೇವೆ. ಇದೆಲ್ಲವೂ ಕೂಡ ನಮ್ಮ ಅಂತಹ ಜ್ಞಾನಿಗಳ ಮಾತು, ಅದೆಲ್ಲವೂ ಕೂಡ ಮಂತ್ರತುಲ್ಯವಾಗಿ ಪರಿಣಿತವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರ ಎಲ್ಲ ವಿಷಯಗಳು ಕೂಡ ಭಗವಂತನ ಪೂಜಾ ಫಲವಾಗಿ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆದ ಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ,
ಸರ್ವ ಕೆಲಸಗಳು ಕೂಡ ಅದು ಭಗವಂತನ ಕೆಲಸ ಅಂತ. ಕೃಷ್ಣನ ಮಾತು ನೆನಪಾಗ್ತದೆ. ಏನು ಅಂತ ಕೇಳಿದ್ರೆ ಭಗವದ್ಗೀತೆಯ ಮಾತು, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ. ನಾವು ಭಗವಂತನನ್ನು ಪಡೆಯುವ ಬಗೆ ಹೇಗೆ ಅಂತ ಕೇಳಿದ್ರೆ ಸ್ವಕರ್ಮಣ ತಮಭ್ಯರ್ಚ್ಯ, ನಿನಗೆ ಏನು ಕರ್ಮವನ್ನು ನಿನಗೆ ವಹಿಸಿರತಕ್ಕಂತಹ ಏನು ಕರ್ಮ ಇದೆಯೋ, ಏನು ಕೆಲಸ ಇದೆಯೋ ಅದನ್ನು ನೀನು ಒಂದು ಪ್ರಾಮಾಣಿಕವಾದಂತಹ ದಿಸೆಯಲ್ಲಿ ನೀನು ಮಾಡಿದರೆ ಅದೇ ನೀನು ಭಗವಂತನಿಗೆ ಕೊಡುವಂತಹ ಒಂದು ಅದೇ ನೀನು ಪೂಜೆ, ಅದೇ ಪೂಜೆ ಅಂತ ಅನಿಸಿಕೊಡ್ತದೆ. ಅದಕ್ಕೋಸ್ಕರ ಸ್ವಕರ್ಮಣ ನಿನಗೆ ಆಯಾಯ ವರ್ಣಕ್ಕನುಸಾರವಾಗಿರ್ತಕ್ಕಂತಹ ಭಗವಂತನನ್ನು ಬೇರೆ ಬೇರೆ ರೀತಿಯಾಗಿ ವಿಚಾರವನ್ನು ಹೇಳ್ತಾರೆ. ಆಯಾಯ ವ್ಯವಸ್ಥೆಗನುಸಾರವಾಗಿ ಆಯಾಯ ಕರ್ಮಗಳನ್ನು ಹೇಳಿದ್ದಾರೆ. ಆ ಕರ್ಮಗಳನ್ನು ಮಾಡಬೇಕು. ಮಾಡುವ ವಿಧಾನ ಹೇಗೆ ಅಂತ ಕೇಳಿದರೆ ತಾನು ಅದರಲ್ಲಿ ಕಿಂಚಿತ್ತೂ ಕೂಡ ಲೋಪ ಬರದಂತೆ ಯಾವುದೇ ರೀತಿಯಾಗಿ ಅದರಲ್ಲಿ ತಾನು ಏನು ಮಾಡಬೇಕು, ಇಲ್ಲ ಸಾಕು, ಈ ರೀತಿಯಾಗಿರ್ತಕ್ಕಂತಹ ಮನೋಸ್ಥಿತಿಯಿಂದಾಗಿ ನೀನು ಕರ್ಮವನ್ನು ಮಾಡಿದರೆ ಅದು ಫಲ ಕೊಡೋದಿಲ್ಲ. ಅದಕ್ಕೋಸ್ಕರ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ. ಎಲ್ಲ ಕರ್ಮಗಳು, ವಿಹಿತ ಕರ್ಮಗಳು, ವರ್ಣಾಶ್ರಮೋಚಿತವಾದಂತಹ ವಿಹಿತ ಕರ್ಮಗಳನ್ನು ಮಾಡಬೇಕು. ಮಾಡುವಾಗ ಅದರಲ್ಲಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನೊಂದು ವಿಚಾರವನ್ನು ನಾವು ಇದರಲ್ಲಿ ನೆನಪಿಟ್ಟುಕೊಳ್ಳಬೇಕು. ಗೃಹ್ಯ ಕರ್ಮವ ವ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿದುಹಿತನ ಸೇವೆ ಇದನ್ನಲ್ಲಿ ಮೋದಿ ಅಹರಹರ ಮನದಿ ಸಮರ್ಪಿಸಬೇಕೇ. ಒಂದು ಫಲವಿದು ಬಾಳುವುದಕ್ಕೆ ಎಂಬಂತಹ ವಿಚಾರದಲ್ಲಿ ಹೇಳುವಾಗ ಎಲ್ಲವನ್ನು ಹೇಳ್ತಾರೆ. ಗೃಹ್ಯ ಕರ್ಮವ, ನೀನು ಏನು ಕೆಲಸವನ್ನು ಮಾಡ್ತೀಯೋ, ಮನೆಯಲ್ಲಿ ಬೆಳಿಗ್ಗೆ ಎದ್ದು ನಾವು ಶುದ್ಧಿಯಾದಿ ಪ್ರಕ್ರಿಯೆಗಳನ್ನು ಮಾಡ್ತೇವೆ. ಈ ಶುದ್ಧಿಯಾದಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಇದರಲ್ಲಿ ಕಿಂಚಿತ್ತೂ ಕೂಡ ಬೇಸರ ಇರಬಾರ್ದು. ಯಾಕೆ ಅಂತ ಕೇಳಿದರೆ ನಾವು ಮಾಡುವ ಕರ್ಮ ಅದು ಭಗವಂತನ ಪೂಜಾತ್ಮಕವಾಗಿರತಕ್ಕಂತಹದ್ದು ಎಂಬ ಚಿಂತನೆ ನಮಗೆ ಶಾಸ್ತ್ರಕಾರರು ಪುರಾಣಕಾರರು ಕೊಟ್ಟಿರತಕ್ಕಂತಹ ಚಿಂತನೆ. ನಮ್ಮ ಸನಾತನ ವ್ಯವಸ್ಥೆಯ ಚಿಂತನೆ ಏನು ಅಂತ ಕೇಳಿದರೆ ಯಾವುದೇ ಕರ್ಮವೂ ಕೂಡ ಅದರಲ್ಲಿ ಭಗವತ್ ಪೂಜಾತ್ಮಕವಾಗಿರತಕ್ಕಂತಹದ್ದು ಎಂಬ ಚಿಂತನೆ ಅತೀ ಅವಶ್ಯಕ. ಅದಕ್ಕೋಸ್ಕರವಾಗಿ ವ್ಯಾಸರಿಸದಲ್ಲಿ ಪರಮೋತ್ಸಾಹದಲ್ಲಿ ಅದರಲ್ಲಿ ಇಲ್ಲ ಉತ್ಸಾಹ ಇಲ್ಲದೆ ಮಾಡುವಂತಹದ್ದು ಅದು ಪ್ರಯೋಜನ ಇಲ್ಲ. ಮತ್ತು ಪರಮೋತ್ಸಾಹದಲ್ಲಿ ನಿನಗೆ ಅದರಲ್ಲಿ ಎಂತಹ ಒಂದು ಶ್ರದ್ಧೆ ಬೇಕು ಅಂತ ಕೇಳಿದರೆ ಪರಮ ಉತ್ಸಾಹ, ತುಂಬ ಸಾತ್ವಿಕವಾಗಿರತಕ್ಕಂತಹ ಶ್ರದ್ಧೆ ಎಂಬುದು ಇರಬೇಕು. ಅಂತಹ ಶ್ರದ್ಧೆ ಅದಾದ ಮೇಲೆ ಇದು ಮೂರ್ಛಗದ ಮಹಿತನ, ಇದು ಯಾರ ಸೇವೆ ಅಂತ ಕೇಳಿದರೆ ಭಗವಂತನ ಸೇವೆ. ಭಗವನ್ ಯನ್ಮಯ ಕರ್ಮ ಶುಭಂ ಕಾರಯಸಿ ಪ್ರಭೋ ಅಂತ ಹೇಳಿಕೊಂಡು ಜಯತೀರ್ಥರ ಮಾತಿದೆ. ಭಗವನ್ ಯನ್ಮಯ ಕರ್ಮ, ನಾನು ಏನೆಲ್ಲ ಕರ್ಮವನ್ನು ಮಾಡ್ತೇನೆಯೋ ಶುಭಂ ಕಾರಯಸಿ ಪ್ರಭೋ, ನಾನು ಮಾಡುವಂತಹ ಶುಭ ಕರ್ಮಗಳು ಅಶುಭ ಕರ್ಮಗಳೆಲ್ಲವೂ ಕೂಡ ನಿನ್ನ ಪೂಜಾತ್ಮಕವಾಗಿರತಕ್ಕಂತಹದ್ದು. ತಿಳಿಯದೋ ಮಾಡುವಂತಹ ಕರ್ಮಗಳು ಇದು ನಿನ್ನ ಪೂಜಾತ್ಮಕವಾಗಿರತಕ್ಕಂತಹದ್ದು ಎಂಬ ಚಿಂತನೆ. ಆದ್ದರಿಂದ ಆ ಪರಮೋತ್ಸಾಹದಲ್ಲಿ ಮಾಡುವಂತಹ ಕರ್ಮ ಅಹರಹರ ಮನದಿ, ಅದನ್ನು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಅಹರಹರ ಮನದಿ ಸಮರ್ಪಿಸದಿಪ್ಪದೆ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಕೇವಲ ಕರ್ಮವನ್ನು ಮಾಡೋದು ದೊಡ್ಡದಲ್ಲ, ಕರ್ಮವನ್ನು ಮಾಡಿ ಕರ್ಮದ ಸ್ವಾಮಿ ಯಾರು ಅಂತ ಮೊದಲಿಗೆ ತಿಳ್ಕೊಳ್ಬೇಕು. ಕರ್ಮದ ಅಧಿಪತಿ ಯಾರು ಅಂತ ಕೇಳಿದ್ರೆ ಭಗವಂತ. ಅಂತಹ ಕರ್ಮಾಧಿಪತಿಯಾಗಿರತಕ್ಕಂತಹ ಕರ್ಮದ ಸ್ವಾಮಿಯಾಗಿರತಕ್ಕಂತಹ ಭಗವಂತನಿಗೆ ಆ ಕರ್ಮದ ಒಂದು ಪೂರ್ಣವಾಗಿರತಕ್ಕಂತಹ ಒಂದು ಅನುಗ್ರಹವನ್ನು ಅವನಿಗೆ ಕೊಡಬೇಕು. ಈ ರೀತಿಯಾಗಿ ಆ ಕರ್ಮವನ್ನು ಅವನಿಗೆ ಅರ್ಪಣೆ ಮಾಡುವ ಮೂಲಕವಾಗಿ
ತಾನು ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ನಮಗೆ ಜ್ಞಾನಿಗಳು ಆಚಾರ್ಯರ ಜಗನ್ನಾಥದಾಸರು ಹೇಳುವಂತಹದ್ದು. ಅದಕ್ಕೋಸ್ಕರ ಇನ್ನು ಮಾಡುವಂತಹ ಸರ್ವಜೀವರು ದಾನಪಾತ್ರ ಅಂತ ಹೇಳಿದ್ರೆ ನಾವು ಮಾಡುವಂತಹ ಬಲಿಹರಣಾದಿಗಳು, ಮಿತ್ತದಲ್ಲಿಯೂ ಕೂಡ ಮಾಡುವಂತಹ ವೈಶ್ವದೇವ ಬಲಿಹರಣ ಎಂಬುದು ಇದು ಎಲ್ಲ ಒಳಗಿನಿಂದ ಹಿಡಿದುಕೊಂಡು ಹೊರಗಿನ ತನಕ ಇರತಕ್ಕಂತಹ ಜೀವರಾಶಿಗಳ ಪಾಲನೆ ಎಂಬುದು ಅವನ ಪರಮ ಮುಖ್ಯವಾಗಿರತಕ್ಕಂತಹ ಕರ್ತವ್ಯ. ಅದಕ್ಕೋಸ್ಕರ ಅವನು ಏನು ಮಾಡಬೇಕು ಅಂತ ಕೇಳಿದರೆ, ತನ್ನ ಕರ್ತವ್ಯತ್ವೇನ ತಾನು ಮುಖ್ಯವಾಗಿ ತನಗೆ ಆ ಗೃಹಸ್ಥನ ಧರ್ಮ ಏನು ಅಂತ ಕೇಳಿದರೆ, ತನ್ನ ಮಡದಿಯನ್ನು ಮಾತ್ರ ತಾನು ರಕ್ಷಣೆ ಮಾಡುವುದಲ್ಲ, ಎಲ್ಲಿಂದ ಒಳಗಿನ ವ್ಯವಸ್ಥೆಯಿಂದ ಹಿಡಿದುಕೊಂಡು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾವ ರೀತಿಯಾಗಿ ಅವನು ರಕ್ಷಣೆ ಮಾಡಬೇಕು, ಅವರನ್ನು ರಕ್ಷಣೆ ಮಾಡುವಂತಹದ್ದು ಕರ್ತವ್ಯವೋ, ಅದೇ ರೀತಿಯಾಗಿ ಹೊರಗಿನ ತನಕಿರತಕ್ಕಂತಹ ಆಶ್ವಭ್ಯ ಚಂಡಾಲಾದಿ ತನಕ ನಾಯಿಗಳ ತನಕನೂ ಕೂಡ ತನ್ನ ರಕ್ಷಣಾ ಕಾರ್ಯವನ್ನು ತಾನು ಮಾಡಲೇಬೇಕು. ಈ ರೀತಿಯಾಗಿರತಕ್ಕಂತಹ ಕರ್ತವ್ಯವನ್ನು ನಮಗೆ ಪುರಾಣಕಾರರು ಎಲ್ಲ ಕಡೆಗಳಲ್ಲೂ ಕೊಟ್ಟಿರತಕ್ಕಂತಹದ್ದು. ಅದಕ್ಕೋಸ್ಕರ ಈ ಕರ್ಮವನ್ನು ಮಾಡುವಾಗ ಹೇಗಿರಬೇಕು ಮನಸ್ಸು ಅಂತ ಕೇಳಿದ್ರೆ, ಇದು ಅವನ ಪೂಜಾತ್ಮಕವಾದದ್ದು. ಅವನ ಪೂಜಾ ಫಲವಾಗಿ ಅವನ ಪೂಜಾ ರೀತಿಯಾಗಿ ನಾನು ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ ಕರ್ಮಣ ಅಂತ ನಾವು ಏನು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ದೇವತಾ ಪೂಜೆ ಇದು ಒಳ್ಳೆಯ ನಿದರ್ಶನ ನಮಗೆ. ಈ ಪೂಜೆ ಇದು ಯಾವುದೋ ಒಂದು ಕಾಟಾಚಾರಕ್ಕೆ ಮಾಡುವಂತಹದ್ದಲ್ಲ, ಭಗವಂತನ ಪೂಜಾತ್ಮಕವಾಗಿರತಕ್ಕಂತಹದ್ದು ಎಂಬಂತಹ ಚಿಂತನೆಯಲ್ಲಿ ತಾನಿರಬೇಕು. ಅದಕ್ಕೋಸ್ಕರ ಈ ಅನುಸಂಧಾನಪೂರ್ವಕವಾಗಿ ತಾನು ಮಾಡುವಂತಹ ಎಲ್ಲ ಕರ್ಮಗಳು, ತಾನು ಮಾಡುವಂತಹ ಎಲ್ಲ ಪೂಜೆಗಳು ಕೂಡ ಅದು ಅವನಿಗೆ ಅರ್ಪಿಸಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಹೀಗೆ ಹೇಳಿದ ನಂತರ ಅದಾದ ಮೇಲೆ ಮುಂದೆ ದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ದೇವಘಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿಸುರರು ಕಳೇವರ ದೊಳಿಹ ರೋಮಕೋಮಗೊಳಗೆ ತುಂಬಿಹರು ಆ ವಿಯದ್ ಗಂಗಾದಿ ನದಿಗಳು ಭಾವಿಸುವ 72 ನೆಪ 1000 ಸುನಾಡಿಗಳೊಳಗೆ ಪ್ರವಹಿಸುತ್ತಲಿವಹವೆಂದು. ನಮ್ಮ ಆ ರೋಮದ ಕೂಪಗಳು ಅಂತ ನಾವು ಅಂದುಕೊಳ್ತೇವೆ. ಏನು ಆ ರೋಮದ 72,000 ನಾಡಿಗಳು, ಅದರಲ್ಲಿ ಒಂದಷ್ಟು ರೋಮಗಳು, ಅದರಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಅದರ ಚಿಂತನೆಯನ್ನು ಹೇಳ್ತಾರೆ. ಸರೋವರ, ಕೆರೆ, ಬಾವಿ, ಜಲಾಶಯದ ಅಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ದೇಹದ ಒಂದೊಂದು ವ್ಯವಸ್ಥೆಯಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸರೋವರ, ತಟಾಕ, ಬಾವಿ ಇತ್ಯಾದಿ ಎಲ್ಲ ಇದರಲ್ಲಿರತಕ್ಕಂತಹ ದೇವತೆಗಳು, ಅಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿರತಕ್ಕಂತಹ ರೋಗಗಳಲ್ಲಿಯೂ ಕೂಡ ಅವರ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಅದಾದ ಮೇಲೆ 72,000 ನಾಡಿಗಳಲ್ಲಿ ದೇವಗಂಗೆ, ಆ ವಿಯದ್ಗಂಗಾ ದೇವನದಿಯಾಗಿರತಕ್ಕಂತಹ ಗಂಗೆಯೂ ಕೂಡ ದೇಹದಲ್ಲಿ ನಿತ್ಯದಲ್ಲೂ ಕೂಡ ಇದ್ದಾಳೆ. ನಾವು ಶುದ್ಧಿಯಾಗುವುದು ಯಾವಾಗ ಅಂತ ಕೇಳಿದರೆ, ಭಗವಂತನ ಚಿಂತನೆಯುಕ್ತವಾಗಿರತಕ್ಕಂತಹದ್ದು ಯಾವಾಗ ನಮ್ಮ ಮನಸ್ಸು ಭಗವಂತನ ಚಿಂತನೆಯಿಂದ ದೂರಕ್ಕೆ ಹೋಗೋದು, ಭಗವಂತನ ಚಿಂತನೆಯಿಂದ ನಾವು ದೂರಕ್ಕೆ ಹೋದಾಗ ದೇಹ ಅದು ಅಶುದ್ಧಿಯಾಗಿದೆ. ದೇಹ ಯಾವಾಗ ಶುದ್ಧಿಯಾಗಿರ್ತದೆ ಅಂತ ಕೇಳಿದರೆ, ದೇವತಾ ಚಿಂತನ ಯುಕ್ತವಾಗಿರತಕ್ಕಂತಹದ್ದು ಅದು ಶುದ್ಧಿ. ಆದ್ದರಿಂದ ಅಶುದ್ಧಿಗಳು ಯಾವುದು ಅಂತ ಕೇಳಿದ್ರೆ, ದೇವತಾ ಚಿಂತನೆ ಇದ್ದಾಗ ಶುದ್ಧಿ,
ದೇವತಾ ಚಿಂತನೆ ಇಲ್ಲ ಅಂತಾದರೆ ಅಶುದ್ಧಿ. ಅದಕ್ಕೋಸ್ಕರ ಈ ದೇವದ ಚಿಂತನೆ ನಮ್ಮ ದೇಹದಲ್ಲಿ, ನಾಡಿಯಲ್ಲಿ, ನಮ್ಮ ಎಲ್ಲ ಶರೀರದಲ್ಲಿಯೂ ಕೂಡ ಭಗವಂತನ ಚಿಂತನೆಯಲ್ಲಿ ನಾವಿರಬೇಕು. ಇದ್ದುಕೊಂಡು ಮಾಡುವಂತಹ ಕರ್ಮಗಳು ಇದು ಭಗವತ್ ಪೂಜಾತ್ಮಕವಾಗಿರತಕ್ಕಂತಹದ್ದು ಎಂಬ ದೊಡ್ಡ ವಿಷಯವನ್ನು ಹೇಳ್ತಾರೆ. ಅಂಶದ್ವಯೇನ ದೇವಾಶ್ಚ ಗಂಗಾದ್ಯಾ ಸರಿತಸ್ತದ ರೂಪಗೋಪಂ ಗತಾಸ್ವಾದ್ಯಾ ದ್ವಾದಶ ನಾಡಿಗಾ. ನಮ್ಮ 72,000 ನಾಡಿಗಳಲ್ಲಿ ಎಲ್ಲ ತೀರ್ಥಗಳು, ತೀರ್ಥಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಇದ್ದಾರೆ. ಇವರ ಚಿಂತನೆಯಲ್ಲಿ ನಾವು ಇದ್ದುಕೊಂಡು ಮಾಡುವಂತಹ ಏನೆಲ್ಲ ಕರ್ಮಗಳು ಅದು ಭಗವಂತನ ಪೂಜಾತ್ಮಕವಾಗಿರತಕ್ಕಂತಹದ್ದು. ಈ ಚಿಂತನೆ ನಮ್ಮಲ್ಲಿ ಸದಾಕಾಲದಲ್ಲೂ ಕೂಡ ಇರಬೇಕು. ಈ ರೀತಿಯಾಗಿರತಕ್ಕಂತಹ ಚಿಂತನೆ ಜ್ಞಾನಿಗಳು ನಮಗೆ ಕೊಟ್ಟಿರತಕ್ಕಂತಹದ್ದು. ಆ ಜ್ಞಾನಿಗಳ ಚಿಂತನೆಯಲ್ಲಿ ನಾವು ನಡೀಬೇಕು ಎಂಬಂತಹ ದೊಡ್ಡ ವಿಚಾರವನ್ನು ನಮಗೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದಕ್ಕೆ ಸೇರಿದಾಗ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.